ಇಸ್ ಎ ಇಂಪಾರ್ಟೆಂಟ್ ಟ್ರೀಟ್ಮೆಂಟ್. ಈಗ ಸುಷ್ಮಾ ಅವರಿದ್ದಾರೆ ಅಜ್ಜಂಪುರದಿಂದ. ಸುಷ್ಮಾ ಮೇಡಮ್ ನಮಸ್ಕಾರ. ಹೇಳಿಮ್ಮ. ಹಾಂ ಹೇಳಿಮ್ಮ ಹೇಳಿ. ಸರ್ ನಮಸ್ಕಾರ ಹೇಳಿಮ್ಮ. ಸರ್ ನಮ್ಮನೆಯವರು ಬೆಂಗಳೂರಲ್ಲಿ ಇರೋದು ಸರ್. ನಾವು ಅವರಿಗೆ ನೈಟ್ ಶಿಫ್ಟ್, ಫಸ್ಟ್ ಸೆಕೆಂಡ್ ನೈಟ್ ಇರುತ್ತೆ. ನೈಟ್ 11 o'clock ಹೋಗಿ ಮಾರ್ನಿಂಗ್ 7 o'clock ಬರ್ತಾರೆ. ಹೇಳಿ. ಹಲೋ. ಹಾಂ ಮೇಡಮ್ ಹೇಳಿ. ಹೇಳಿಮ್ಮ. ಮೇಡಮ್ ಸ್ವಲ್ಪ ಟಿವಿ ನೋಡ್ಕೊಂಡು ಮಾತಾಡ್ಬಿಡಿ ಮೇಡಮ್. ಸ್ವಲ್ಪ ಆಚೆ ಬಂದು ಮಾತಾಡಿ. ಮ್ಯೂಟ್ ಮಾಡಿ ಟಿವಿನ. ಹೇಳಿಮ್ಮ. ಹೇಳಿಮ್ಮ ಏನಾಯ್ತು ಹೇಳಿ. ಅವರು ನೈಟ್ ತುಂಬಾ ನಿದ್ದೆ ಮಾಡಲ್ಲ ಸರ್. ಡ್ರಿಂಕ್ಸ್ ಹ್ಯಾಬಿಟ್ಸ್ ಯಾವ್ದು ಇಲ್ಲ ಸರ್ ಅವರಿಗೆ. ರಾತ್ರಿ ಟೈಮು ತುಂಬಾ ಕಮ್ಮಿ ನಿದ್ದೆ ಸರ್ ಅವರಿಗೆ. ಓಕೆ ಬಾ. ಇದು ಅಮ್ಮ ಏಜ್ ಎಷ್ಟಮ್ಮ ಅವ್ರದ್ದು? ಸರ್ 43 years. ನೋಡಮ್ಮ, ಸರ್ಕ್ಯಾಡಿಯನ್ ರಿದಮ್ ಅಂತ ಇರುತ್ತೆ ಮನುಷ್ಯನ ದೇಹದಲ್ಲಿ. ರಿದಮ್ ನಮ್ಮ ದೇಹನ ಸರ್ಕ್ಯಾಡಿಯನ್ ರಿದಮ್ ನೋಡಿ. ಸೂರ್ಯ ಮುಳುಗೋ ಅಷ್ಟೊತ್ತಿಗೆ ನಮಗೆ ನಿದ್ದೆ ಬರಕ್ಕೆ ಶುರುವಾಗ್ತದೆ. ಸೂರ್ಯ ಹುಟ್ಟೋ ಅಷ್ಟೊತ್ತಿಗೆ ಅರ್ಲಿ ಟು ಬೆಡ್ ಅರ್ಲಿ ಟು ರೈಸ್ ಅಂತಾರಲ್ಲ. ಅನ್ಫಾರ್ಚುನೇಟ್ಲಿ ಶಿಫ್ಟ್ ಇರೋರಿಗೆ ಈ ರಿದಮ್ ಚೇಂಜ್ ಆಗ್ಬಿಡುತ್ತೆ. ನಮ್ಮ ಬಾಡಿಯಲ್ಲಿ ಅನೇಕ ಹಾರ್ಮೋನ್ಗಳು ಇರ್ತವೆ, ಅದು ಅಕಾರ್ಡಿಂಗ್ ಟು ದಟ್ ಚೇಂಜ್ ಆಗ್ತಾ ಇರುತ್ತೆ. ಆಮೇಲೆ ಈ ನಿದ್ದೆ ವಿಚಾರಕ್ಕೆ ಬಂದಾಗ ನಾವು ಹೇಳ್ತೀವಿ ಚೆನ್ನಾಗಿ ನಿದ್ದೆ ಮಾಡಬೇಕು ಅಂತ. ಬಟ್ ಬಹಳ ಕಷ್ಟ ಏನು ಗೊತ್ತಾ, ಬರಲ್ಲ. ಏನು ಮಾಡಬೇಕು? ಡಾಕ್ಟರ್ ಹತ್ರ ಹೋಗಿ ಸ್ಲೀಪಿಂಗ್ ಮಾತ್ರೆ ತಗೋಬೇಕಾ? ಇಲ್ಲ. ನಾನು ಅಂಥವ್ರಿಗೆ ಒಂದು ಮಾತು ಹೇಳ್ತೀನಿ, ಬಹಳ ಸಾರಿ ಹೇಳ್ತೀನಿ, ದಯವಿಟ್ಟು ನಿದ್ದೆ ಬಂದಾಗ ನೀವು ನಿದ್ದೆ ಮಾಡಿ. ಬರ್ದಿಲ್ಲ ಅಂದರೆ ಒಂದು ಪುಸ್ತಕ ಓದಿ, ಒಂದು ಗ್ಲಾಸ್ ಹಾಲು ಕುಡೀರಿ, ಸಂಜೆ ಹೊತ್ತು ಒಂಚೂರು ಮೈ ಸ್ನಾನ ಮಾಡಿ, ಒಂಚೂರು ವಾಕ್ ಮಾಡಿ. ನಿದ್ದೆ ಯಾರು ದಯವಿಟ್ಟು ನಿದ್ದೆ ಬರಲಿಲ್ಲ ಅಂತ ಬೆಡ್ನಲ್ಲಿ ಒದ್ದಾಡಬೇಡಿ. ಈ ಮೊಬೈಲ್ ಒಂದು ಚಟ 100%. ಇವತ್ತು ಮೊಬೈಲ್ ಬಂದು ಅನೇಕ ಜನರು ಮಲಗೋದಕ್ಕೆ ಮೊದಲು ಮೊಬೈಲ್, ಆಕ್ಚುಲಿ 1 hour ಬಿಫೋರ್ ಸ್ಲೀಪು ನಿಮ್ಮ ಮೊಬೈಲ್ ಬಂದಿರಬೇಕು. ಬಟ್ ಆಗಲ್ರಿ ಇವೆಲ್ಲ ಮಾಡರ್ನ್ ಲೈಫ್ನಲ್ಲಿ. ಮಾತನಾಡುವಾಗ ವಿ ಮಸ್ಟ್ ಪ್ರಾಕ್ಟೀಸ್ ವಾಟ್ ವಿ ಪ್ರೀಚ್. ಡಾಕ್ಟರ್ ಇಷ್ಟು ಮಾತಾಡ್ತಿದ್ದಾರೆ ಅಂದರೆ ಮೊಬೈಲ್ ನೋಡಲ್ವಾ ಅಂತ. ನನಗೆ ವಾಟ್ಸಪ್ ನೋಡಲಿಕ್ಕೆ ಬೇರೆ ಟೈಮೇ ಆಗಲ್ಲ. ನಾನು ರಾತ್ರಿ ಮಲ್ಕೊಳ್ಳೋಕೆ ಮೊದಲೇ ನೋಡಬೇಕು. ನನ್ನ ವೈಫ್ ಡಾಕ್ಟರ್ ಅಲ್ಲ, ಆದರೂ ಹೇಳ್ತಾರೆ ರೀ ನೋಡಬೇಡ್ರಿ ಅಂತಾರೆ. ನನಗೆ ವಿಧಿ ಇಲ್ಲ. ನಿದ್ದೆ, ನಾನು ಆರೋಗ್ಯವಾಗಿದ್ದೀನಿ. ಐ ಆಮ್ 71 years old. ಎಷ್ಟು ನಿದ್ದೆ ಮಾಡ್ತೀನಿ ಒಂದು ದಿನಕ್ಕೆ? 8 hour ಅಂತೂ ಮಾಡಲ್ಲ, 6 hour ಅಂತೂ ಮಾಡಲ್ಲ, 3 hour. ಅಥವಾ ನಿದ್ದೆ ಬಂದರೆ ಜಾಸ್ತಿ ಮಾಡ್ತೀನಿ. ಮೋದಿಯವರು ಹೇಳ್ತಾರೆ ಪ್ರೈಮ್ ಮಿನಿಸ್ಟರ್, ವರ್ಲ್ಡ್ ಫೇಮಸ್ ಪ್ರೈಮ್ ಮಿನಿಸ್ಟರ್, ನಾನು ನಿದ್ದೆ ಮಾಡೋದೇ 3 hour ಅಂತಾರೆ. ಬಟ್ ಈಸ್ ಆಕ್ಟಿವ್ ಅಂತ ಅರ್ಥ. ಸೊ ಅದರಿಂದ ಅಮ್ಮ ದಯವಿಟ್ಟು, ಭಾಳ ಸಾರಿ ನಾನೊಬ್ಬ ವೈದ್ಯನಾಗಿದ್ದನ್ನು ಹೇಳಬೇಕೋ ಹೇಳೋ ಗೊತ್ತಿಲ್ಲ, ನಿದ್ರೆಗೋಸ್ಕರವಾಗಿ ನಿದ್ರೆ ಮಾತ್ರೆಗಳು ಅವೆಲ್ಲ ನಾಟ್ ಅಡ್ವೈಸಬಲ್. ಈಗ ಭಾರತಿ ಮೇಡಮ್ ಅವರು ಕಡೂರಿಂದ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಭಾರತಿ ಮೇಡಮ್ ನಮಸ್ಕಾರ. ಹೇಳಿಮ್ಮ. ಭಾರತಿ ಮೇಡಮ್ ಕೇಳಿಸ್ತಾ ಇದೆಯಾ? ಹಾ ಸರ್ ಕೇಳಿಸ್ತಾ ಇದೆ. ಮಾತಾಡಿ ಮೇಡಮ್, ಮಾತಾಡಿ. ಸರ್ ನಮಸ್ತೆ. ನಮಸ್ಕಾರ ಹೇಳಿಮ್ಮ. ಸರ್ ನನ್ನ ಮಗಳಿಗೆ ಈಗ 17 ವರ್ಷ, ಅವಳು ಸೆಕೆಂಡ್ PU ಓದ್ತಾ ಇದ್ದಾಳೆ. ಏನು ಓದ್ತಿರೋದು? ಅವಳಿಗೆ ಸೆಕೆಂಡ್ PUC. ಅವಳಿಗೀಗ ಒಂದು ವಾರ ತಿಂಗಳಿಂದಲೂ ಬಿಕ್ಲಿಕ್ಕೆ ಬರ್ತಾ ಇದೆ ಸರ್. ಅದು ಬಿಕ್ಲಿಕ್ಕೆ ಬರ್ತಾ ಇದೆ. ಏನ್ ಬರುತ್ತಮ್ಮ? ಬಿಕ್ಲಿಕ್ಕೆ. ಓಕೆ ಓಕೆ. ಬಿಕ್ಲಿಕ್ಕೆ ಸರ್ ಅದು. ಮತ್ತೆ ಟೆಸ್ಟ್ ಮಾಡ್ಸಿದೆ ಸರ್, USG ಅಂತ ಹೇಳಿ ಒಂದು ಟೆಸ್ಟ್ ಮಾಡ್ಸಿದ್ದಾರೆ, ಸ್ಕ್ಯಾನಿಂಗು. ಅದಕ್ಕೆಲ್ಲ ನಾರ್ಮಲ್ ಬಂದಿದೆ ಸರ್. ಅದು ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ ಬೇರೆದು. ಓಕೆ. ಕಮ್ಮಿ ಆಗಿಲ್ಲ ಸರ್. ಅಮ್ಮ ಒಂದು ಮಾತು ಹೇಳ್ತೀನಿ ಕೇಳಿಮ್ಮ. ಇವತ್ತಿನ ಟಾಪಿಕ್ಕು ಅದಕ್ಕೂ ಇದಿಲ್ಲ, ಆದರೂ ಹೇಳ್ತೀನಿ. ಬಿಕ್ಕಳಿಕೆ ಅಂದರೆ ಹಿಕಪ್ಸ್ ಅಂತೀವಿ ನಾವು ಅಂತಾರೆ. ಯಾಕಂತಾರೆ ಅಂದರೆ ನಮ್ಮ ಹೊಟ್ಟೆಗೂ ಎದೆಗೂ ಮಧ್ಯೆ ಒಂದು ಮಜಲ್ ಇದೆ, ಡಯಾಫ್ರಮ್ ಅಂತೀವಿ ನಾವು. ಆ ಡಯಾಫ್ರಮ್ಮು ಚಿಕ್ಕದೆ ಹಿಂಗಾದ್ರೆ ಅದನ್ನ ಬಿಕ್ಕಳಿಕೆ ಅಂತಾರೆ. ಸೊ ಇದು ಬಹಳ ಸಾರಿ ಜನಗಳಿಗೆ ಒಂದು ಭಯ ಏನು ಗೊತ್ತಾ, 60 ವರ್ಷದ ಮೇಲಿನವರಿಗೆ ಬಿಕ್ಕಳಿಕೆ ಬಂದ್ರೆ ಕಿಡ್ನಿ ಫೇಲ್ ಆಗಿರ್ಬೋದು ಅಂತ ಹೆದರ್ಕೋತಾರೆ. ಬಟ್ ಅನ್ಫಾರ್ಚುನೇಟ್ಲಿ ಇಟ್ ಈಸ್ ಇರಿಟೇಷನ್ ಆಫ್ ದಿ ಡಯಾಫ್ರಮ್. ಮೋಸ್ಟ್ಲಿ ಆ ಹೆಣ್ಮಗಳು ಓದ್ತಾಳೆ, ಟೈಮ್ ಸಿಕ್ಕಲ್ಲ, ಸರಿಯಾಗಿ ನೀರು ಕುಡಿಯಲ್ಲ. ನಾನು ಭಾಳ ಸಾರಿ ನೋಡಿದ್ದೀವಿ ಹಳ್ಳಿ ಕಡೆ, ಬಿಕ್ಕಳಿಕೆ ಬಂದಾಗೆ ಒಂದು ಬೆಲ್ಲ ಚೂರು ತಿಂದ್ಬಿಟ್ಟು ಒಂದು ಗ್ಲಾಸ್ ನೀರು ಕುಡಿ ನಿಂತು ಹೋಗುತ್ತೆ ಅಂತಾರೆ. ಇದೆಲ್ಲ ನೀವು ನಂಬೋದಿಲ್ಲ. ನಾನಿವತ್ತು ಪಬ್ಲಿಕ್ ಇದು ದಿಸ್ ಎ ಲೈವ್ ಪ್ರೋಗ್ರಾಮ್ ಮಾಡ್ತಾ ಇದ್ದೀನಿ. ಜನಗಳಿಗೆ ಒಂದು ಸಂದೇಶ ಹೇಳ್ತೀನಿ. 20 ವರ್ಷದ ಹಿಂದೆ ಮಲ್ಯ ಹಾಸ್ಪಿಟ್ಲ್ ಆಗ್ತಾನೆ ಶುರುವಾಗಿತ್ತು. ಒಬ್ಬರು VIP ಪೇಷಂಟ್ನ ಸೂಟಲ್ಲಿ ಅಡ್ಮಿಟ್ ಮಾಡ್ತೀವಿ, 1 ವಾರ ಹಿಕ್ಕಪ್ಸ್ ಅಷ್ಟೇ. ಅವರು ಎಲ್ಲ ಟೆಸ್ಟು ಮಾಡ್ತೀವಿ, ಯಾವುದ್ರಲ್ಲೂ ಏನು ಅಂತ ಗೊತ್ತಾ, ಎಂಡೋಸ್ಕೋಪಿ ಮಾಡ್ತೀವಿ, CT ಮಾಡ್ತೀವಿ, ಅಲ್ಟ್ರಾಸೌಂಡ್ ಮಾಡ್ತೀವಿ. ಕೊನೆಯೊಬ್ಬ ನ್ಯೂರೋ ಫಿಸಿಷಿಯನ್, ನನ್ನ ಕ್ಲಾಸ್ಮೇಟು ನಿಮ್ಯಾನ್ಸಿಂದ ಕರ್ಕೊಂಡು ಬಂದು ಅವರು ಬಂದು ನೋಡಂಗಿಲ್ಲ, ರಾತ್ರಿ ಹೊತ್ತು ತೋರಿಸ್ತೀವಿ ಏನಾದರೂ ಇಲ್ಲ. ನಾನು ನನ್ನ ಕ್ಲಾಸ್ಮೇಟು ಆತಂಕ, ಡಾಕ್ಟರ್ ನಾಗರಾಜಯ್ಯ ಅಂತ, LP ನಾಗರಾಜ. ಏನು ಮಾಡೋದು ಅಂದರೆ ಹೋಗ್ತೀವಿ ನೋಡ್ತೀವಿ, ಆಗಲ್ಲ. 6ನೇ ದಿನ ಹೋಗ್ತೀವಿ,
ಆರಾಮ ಮಲಗಿದ್ದಾರೆ. ಏನು ಹೇಳಿದ್ರು ಗೊತ್ತಾ ಅವರು, ಅವರ ಸನ್ನು ಕೂಡ ಇವೆಲ್ಲ ಹೇಳ್ಬಾರ್ದು ಪಬ್ಲಿಕ್, ಆದರೂ ಈ ವಾಸ್ ಎ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್. ಏನು ಡಾಕ್ಟ್ರೆ ನೀವೆಲ್ಲ ಇಷ್ಟು ಒದ್ದಾಡಿದ್ರಿ, ನನ್ನ ಫ್ರೆಂಡ್ ಬಂದಿದ್ದ ಚಿಕ್ಕಪೇಟೆ ಒಳಗೆ ಮಂತ್ರದ ಅಕ್ಕಿ ತಂದು ನನ್ನ ಬಾಯಿನಾಗ ಹಾಕ್ದ, ನಿಂತೆ ಹೋಯ್ತು ಡಾಕ್ಟ್ರೆ ಅಂದರು. ವಿಜ್ಞಾನ ಏನು ಮಾಡ್ಬೇಕು ಹೇಳಿ ಅಮ್ಮ, ಇಂಥವೆಲ್ಲ ಭಾಳ ಇಲ್ಲ. ನಿಮ್ಮ ಮಗಳ ವಯಸ್ಸಿಗೆ ಬಿಕ್ಕಳಿಕೆ ಬಂದರೆ ಟೆನ್ಷನ್ ಇರ್ಬೋದು, ಆತಂಕ ಇರ್ಬೋದು, ಕಿಡ್ನಿ ಟ್ರಬಲ್ ಅಂತೂ ಅಲ್ಲ. ಹಂಗಾಗಿ ನೀವು ನೆಮ್ಮದಿಯಾಗಿರಿ. ನಿಮ್ಮ ಮಕ್ಕಳಿಗೆ ಬಿಕ್ಕಳಿಕೆ ಬಂದಾಗ ಏನಾದರೂ ಒಂದು ಸ್ವೀಟ್, ಒಂದು ಬೆಲ್ಲನೋ ಒಂದು ಗ್ಲಾಸ್ ನೀರು ಕುಡೀರಿ, ನಿಂತು ಹೋಗ್ತದೆ. ಈಗ ವಿಜಯಪುರದಿಂದ ಮೃತ್ಯುಗೌಡ ಪಾಟೀಲ್ ಅವರು ಜಾಯ್ನ್ ಆಗಿದ್ದಾರೆ. ಮೃತ್ಯುಗೌಡ ಪಾಟೀಲ್ ಅವರೇ ನಮಸ್ಕಾರ. ಸರ್ ನಮಸ್ಕಾರ. ವೈದ್ಯರಿದ್ದಾರೆ, ಮಾತಾಡಿ, ಹೇಳಿ ಸರ್. ಹಲೋ ಹೇಳಿಯಪ್ಪ. ಹೇಳಿ ಸರ್ ನಮಸ್ಕಾರ, ನಾನು ಮುತ್ತುಗೌಡ ಪಾಟೀಲ್ ಇಂದ. ಹೇಳಿ ಸರ್. ಸ್ವಲ್ಪ ಟಿವಿ ಸೌಂಡ್ ಕಡಿಮೆ ಮಾಡಿ. ಹಾ ಸರ್. ಹಲೋ ಹೇಳಿ ಪ್ರಶ್ನೆ. ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ. ಹಾ ಸರ್ ಮಾಡಿದ್ದೀವಿ ಸರ್, ಮಾಡಿದ್ದೀವಿ. ಹೇಳಿ ಸರ್ ಇವಾಗ ಜನರೇಷನ್ ಅಲ್ಲಿ ಮೊಬೈಲ್ ಬಳಕೆ ತುಂಬಾ ಜಾಸ್ತಿ ಆಗ್ತಾ ಇದೆ ಸರ್. ಹೌದು. ಹಾ ಸರ್, ಅದಕ್ಕೆ ಮತ್ತೆ ಅದರಿಂದ ಏನಾದ್ರು ಈ ಹಾರ್ಟ್ ಅಟ್ಯಾಕ್ ಏನಾದ್ರು ಆಗ್ತಾ ಇದೆಯಾ ಅಂತ ನನ್ನ. ಡೆಫಿನೆಟ್ಲಿ ನಿಮ್ಮ ನೆಮ್ಮದಿಯನ್ನ ಹಾಳು ಮಾಡೋದೇ ಈ ಮೊಬೈಲು. ಅರ್ಥ ಆಯ್ತಲ್ಲ? ಒಬ್ಬ ಮನುಷ್ಯನಿಗೆ ನೆಮ್ಮದಿ ಹೋಯ್ತು, ಕಣ್ಣಿನ ದೃಷ್ಟಿ ಅಷ್ಟೇ ಅಲ್ಲ, ಇಡೀ ನಿಮ್ಮ ದೇಹದಲ್ಲಿ ಪ್ರತಿಯೊಂದು ಅಂಗಾಂಗದ ಮೇಲೆ ಎಫೆಕ್ಟ್ ಮಾಡೋ ಕೆಪಾಸಿಟಿ ಇರೋದು ನಿಮ್ಮ ಮೊಬೈಲ್ಗೆ. ಅದನ್ನು ಜುಡಿಷಿಯಸ್ ಆಗಿ ಯಾರು ಕರೆಕ್ಟಾಗಿ ಯೂಸ್ ಮಾಡ್ತಾರೆ ಮೊಬೈಲ್ನ, ಅದರಿಂದ ತೊಂದರೆ ಇಲ್ಲ. ಇಲ್ದಿರೆ ರೇಡಿಯೇಷನ್ ಎಫೆಕ್ಟ್ ಇರ್ಬೋದು, ನಿಮ್ಮ ಕಣ್ಣಿಂದ ಇದಿರ್ಬೋದು, ನಿಮ್ಮ ಟೆನ್ಷನ್ ಇರ್ಬೋದು. ಅದರಿಂದ ದಯವಿಟ್ಟು ಮೊಬೈಲ್ನ, ಇಟ್ ಇಸ್ ಅ ಮಾಡರ್ನ್ ಗ್ಯಾಜೆಟು. ನಾನು MBBS ಓದೋವಾಗೂ ಇರಲಿಲ್ಲ, ನಾನು ಯಂಗ್ ಸರ್ಜನ್ ಇದ್ದಾಗೂ ಇದಿರಲಿಲ್ಲ, ಇವಾಗ ಇದೆ. ಇದರ ಸೈಡ್ ಎಫೆಕ್ಟ್ಗಳನ್ನ ನಾವು ಪ್ರಾಕ್ಟೀಸ್ನ ನೋಡ್ತೀವಿ. ದಯವಿಟ್ಟು ಆದಷ್ಟು ಕಡಿಮೆ ಮಾಡಿ. ನಿಮ್ಮ ಮನೆ ಮಕ್ಕಳಿಗೆಲ್ಲ ಮೊಬೈಲ್ ಕಡಿಮೆ ಯೂಸ್ ಮಾಡೋಕ್ಕೆ ಹೇಳಿ. ಈಗ ಥ್ಯಾಂಕ್ ಯು ಮೃತ್ಯುಗೌಡ ಪಾಟೀಲ್ ಅವರೇ. ಈಗ ಮತ್ತೆ ಮೈಸೂರಿಂದ ಶೋಭಾ ಅವರು ಕರೆ ಮಾಡಿದ್ದಾರೆ. ಶೋಭಾ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಮೇಡಮ್ ಡಾಕ್ಟರ್ ಇದ್ದಾರೆ, ಮಾತಾಡಿ. ಹೇಳಿಮ್ಮ. ಸರ್ ನನ್ನ ತಮ್ಮನಿಗೆ ಒಂದು 15 ದಿವಸದಿಂದ ಆಪರೇಷನ್ ಅಂತ ಹೇಳಿದ್ದಾರೆ. ಫಸ್ಟ್ 2 ಆಪರೇಷನ್ ಆಗಿತ್ತು, ಅದೇ ಹಾಲಲ್ಲಿ ಮಾಡ್ತಾರಲ್ಲ ಅದು. ಏನು ಆಪರೇಷನ್ ಅಮ್ಮ? ಹಾರ್ಟ್ ಆಪರೇಷನ್, ಅದೇ ಒಂಥರ ಪೈಪ್ ಹಾಕಿ ಮಾಡ್ತಾರಲ್ಲ ಸರ್, ತೊಡೆಯಲ್ಲಿ ಆ ತರ ಮಾಡಿದ್ರು. 2 ಸತಿ ಆಗೈತೆ. ಈಗ ತಿರ್ಗಾ ಆಪರೇಷನ್ ಅಂತ ಹೇಳಾರೆ. 1.5 ವರ್ಷ ಆಗಿತ್ತು ಅಷ್ಟೇ. ತಿರ್ಗಾ ಮಾಮೂಲಿ ಸರ್ಜರಿ ಮಾಡ್ಬೇಕು ಅಂತ ಹೇಳಿದ್ದಾರೆ. ಮುಂದೆ ಏನು ತೊಂದರೆ ಆಗಲ್ವಾ ಸರ್ ಅವನಿಗೆ? ಅಮ್ಮ ಇಲ್ಲಮ್ಮ, ನಿಮಗೆ ಅದು ಪೂರ್ತಿ ಅವ್ರು ಎಕ್ಸ್ಪ್ಲೈನ್ ಮಾಡಿರ್ತಾರೆ, ನಿಮ್ಗೆ ಅರ್ಥ ಆಗಿದೆಯೋ ಇಲ್ಲೋ. ಮೊದಲು ಸ್ಟೆಂಟ್ ಹಾಕ್ತಾರೆ, ಸ್ಟೆಂಟ್ ಬ್ಲಾಕ್ ಆಗ್ಬೋದು. ಅವಾಗ ಇನ್ನು ಮೊದಲು ಒಂದೇ ಸ್ಟೆಂಟ್ ಹಾಕಿರ್ತಾರೆ, ತಿರ್ಗಿ ಅವ್ರಿಗೆ ಎದೆ ನೋವು ಬಂದಾಗೆ ತಿರುಗಿ ಚೆಕ್ ಮಾಡಿ ಇನ್ನೊಂದು ಸ್ಟೆಂಟ್ ಹಾಕ್ಬೋದು. ಕೆಲವು ಸಮಯ ಸ್ಟೆಂಟ್ ವರ್ಕ್ ಆಗಲ್ಲ, ಸ್ಟೆಂಟೇ ಬ್ಲಾಕ್ ಆಗುತ್ತೆ. ಅಂಥ ಟೈಮ್ನಾಗೆ ಕರೋನರಿ ಓಪನ್ ಹಾರ್ಟ್ ಸರ್ಜರಿ, ಕರೋನರಿ ಬೈಪಾಸ್ ಸರ್ಜರಿ ಅಂತ ಮಾಡ್ತಾರೆ. ಬೈಪಾಸು ಕೂಡ ಇವತ್ತು ಮಿನಿಮಲ್ ಅಪ್ರೋಚ್ ಇದೆ. ಮೊದಲೆಲ್ಲ ಸ್ಟೆರ್ನಮ್ ಓಪನ್ ಮಾಡಿ ಎದೆನೆ ಬೈಯೋರು, ಈಗಿಲ್ಲ. ಇಡದೆ ಕೀ ಹೋಲ್ ಸರ್ಜರಿ ಮಾಡ್ತಾರೆ. ದೇರ್ ಆರ್ ವಂಡರ್ಫುಲ್ ಸರ್ಜನ್ಸ್, ಕಾರ್ಡಿಯಕ್ ಸರ್ಜನ್ಸು. ಅಮ್ಮ ಅವ್ರು ಹೇಳ್ದಂಗೆ ಕೇಳಿ ಅಮ್ಮ, ಬೇರೆಯವ್ರ ಮಾತೇ ಕೇಳಬೇಡಿ ನೀವು.